ಮಲಪ್ರಭೆ ಮಡಿಲಲ್ಲಿ ಭಕ್ತಿಯ ಸುನಾಮಿ, ಏಳುಕೊಳ್ಳದ ನಾಡು ಯಲ್ಲಮ್ಮ ಗುಡ್ಡದಲ್ಲಿ ಸಂಭ್ರಮದ ಜಾತ್ರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಯಲ್ಲಮ್ಮ ನಾಡಿನ ಶಕ್ತಿ ದೇವತೆಯ ತಾಣ ಏಳುಕೊಳ್ಳದ ನಾಡು ರೇಣುಕಾದೇವಿ ಯಲ್ಲಮ್ಮ ಸನ್ನಿಧಿಯಲ್ಲಿ ಸೋಮವಾರ ಬನದ ಹುಣ್ಣಿಮೆಯ ಜಾತ್ರೆಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಸೇರಿದರು. ಇಡೀ ಗುಡ್ಡದಲ್ಲಿ ಭಕ್ತಿಯ ಪರಾಕಾಷ್ಠೆ ಕಾಣಿಸಿತು. ಏಳು ಗುಡ್ಡದ ಏಳು ಕೊಳ್ಳಗಳ ಆಚೆಗೂ ತಾಯಿಯ ಉದ್ಘೋಷ ಹೊರಗಿತ್ತು. ಭಕ್ತರ ನಿರಂತರ ಭಂಡಾರದಲ್ಲಿ ಮಿಂಜೆದ್ದ ಕುಣಿದು ಕುಪ್ಪಳಿಸಿದರು. ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ಗೋವಾ ಸೇರಿ ದೇಶದ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಲೋಕಾಪುರದಿಂದ ಧಾರವಾಡದವರೆಗೆ ರಾಮದುರ್ಗ ಸಿರ್ಸಂಗಿ ಮಾರ್ಗವಾದರೆ ರೈಲ್ವೆ ಆದರೆ ಭಕ್ತರಿಗೆ ಇನ್ನೂ ಅನುಕೂಲವಾಗುತ್ತೆ. ಈಗಾಗಲೇ 25 ವರ್ಷ ರೈಲ್ವೆ ಬೇಡಿಕೆ ಇದೆ. 2-3 ತಿಂಗಳಲ್ಲಿ ರಾಮದುರ್ಗ ಸವದತ್ತಿಯಲ್ಲಿ ಪ್ರತಿಭಟನೆ ನಡೆದಿದೆ. ಇದರ ಭಾಗವಾಗಿ ರಾಜ್ಯದ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಮತ್ತು ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಸವದತ್ತಿ ರೈಲ್ವೆ ಕ್ರಿಯಾ ಸಮಿತಿ ಮನವಿ ನೀಡಿದೆ. ಉದೋ ಉದೋ ಗೆಲ್ಲವ ಹಾಲ್ ಖುದೋ ಎಂದು ನಾಮಸ್ಮರಣೆ ಗುಡ್ಡದ ಮೂಲ ಮೂಲೆಯಲ್ಲೂ ಪ್ರತಿಧ್ವನಿಸಿತ್ತು. ಜಾತ್ರೆಯ ಸೊಬಗನ್ನ ಇಮ್ಮಡಿಗೊಳಿಸಿದರು. ಪಡ್ಡಲ್ಗಿ ಸೇವೆ, ಕಡಬು, ಹೋಳಿಗೆ ಹಾಗೂ ಸಿಹಿ ತಿನಿಸುಗಳು ಭೋಜನ ತಯಾರಿಸಿ ದೇವಿಗೆ ನೈವೇದ್ಯವನ್ನ ಸಲ್ಲಿಸಿದರು. ಜೋಗತಿಯರ ನೇತೃತ್ವದಲ್ಲಿ ಪರಡಿ ತುಂಬಿಸಿ ಭಕ್ತಿಯನ್ನ ಸಮರ್ಪಿಸಿದರು. ದೇವಸ್ಥಾನದ ಸುತ್ತಲೂ ದೇವಿಯ ಜಗಹೊತ್ತ ದೃಶ್ಯಗಳು ಕಂಗೊಳಿಸುತ್ತಿದ್ದವು. ದೇವಸ್ಥಾನದ ಸುತ್ತೆಲ್ಲ ಪ್ರದೇಶದಲ್ಲಿ ಜನ ಪರಸ್ಪರ ಭಂಡಾರವನ್ನು ಗೆರ್ಚಿ ಮೆರಗು ಹೆಚ್ಚಿಸಿದರು. ಹಗಲು ರಾತ್ರಿ ಎನ್ನದೇ ದೂರದ ಊರುಗಳಿಂದ ಚಕ್ಕಡಿ, ವಾಹನ, ಕಾಲ್ನಡಿಗೆ ಮೂಲಕ ಗ್ರಾಮೀಣ ಜನರು ದೇವಸ್ಥಾನದತ್ತ ಹೆಜ್ಜೆ ಹಾಕಿದರು. ಅಸಂಖ್ಯಾತ ಭಕ್ತರ ಸರದಿಯಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡೆದು ಭಾವಪರವಶರಾದರು. ಗಮನ ಸೆಳೆದ ಮರಗಾಲು ಯುವಕ. ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯ ಲಕ್ಷ್ಮಣ ಇಂಗಳಗಿ ಎಂಬ 28 ವರ್ಷದ ಯುವಕ ಸುಮಾರು 4 ದಿನಗಳಿಂದ ಮರಗಾಲು ಕಟ್ಟಿಕೊಂಡು ದೇವಿಯ ದರ್ಶನವನ್ನ ಪಡೆದರು. ಸತತ 9 ವರ್ಷಗಳಿಂದ ಮರಗಾಲಿನೊಂದಿಗೆ ಅವರು ಪ್ರತಿ ವರ್ಷ ಬನದ ಹುಣ್ಣಿಮೆ ಎಂದು ದೇವಿಯ ಹರಕೆಯನ್ನ ತೀರಿಸುತ್ತಾ ಬಂದಿದ್ದಾರೆ. ಇಡೀ ಜಾತ್ರೆಯಲ್ಲಿ ಅವರು ಈ ಬಾರಿಯೂ ಆಕರ್ಷಣೆಯ ಕೇಂದ್ರವಾದರು. ಜಾತ್ರೆಯ ಕಾರಣ ಸಂಚಾರ ದಟ್ಟಣೆ ಮಿತಿ ಮೀರಿತು. ಆದರೂ ಪೊಲೀಸರು ದಟ್ಟಣೆ ನಿಯಂತ್ರಣಕ್ಕೆ ಹಾಗೂ ಅಪಘಾತ ರಹಿತ ಚಾಲನೆಗೆ ಒತ್ತು ನೀಡಿದರು. ಇದು ಭಕ್ತರಲ್ಲಿ ತುಸು ನೆಮ್ಮದಿಯನ್ನ ತಂದಿತು.